ಇವತ್ತು ಶನೇಶ್ವರ ಅಮಾವಾಸ್ಯೆ. ಹೀಗಾಗಿ ಬೆಂಗಳೂರಿನ ಎಲ್ಲ ಶನಿ ದೇವಸ್ಥಾನದಲ್ಲೂ ಜನವೋ ಜನ. ಶನೇಶ್ವರ ಅಮಾವಾಸ್ಯೆ ಆಚರಣೆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನ ದೇವಸ್ಥಾನದಲ್ಲಿ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಸಾಕಷ್ಟು ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತರು ಬಂದಿದ್ದಾರೆ. ಶನೇಶ್ವರ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಭಕ್ತರ ದಂಡು ಕಂಡು ಬಂದಿದೆ. 13 ವರ್ಷಗಳಿಗೊಮ್ಮೆ ಬರುವಂತ ಶನೇಶ್ವರ ವಿಶೇಷ ಅಮಾವಾಸ್ಯೆ ಇದು. ಶನೇಶ್ವರ ಅಮಾವಾಸ್ಯೆ ಶನಿವಾರದ ದಿನದಂದೇ ಬರೋದು ಮತ್ತೊಂದು ವಿಶೇಷ. ಶನಿದೋಷ ನಿವಾರಣೆ, ಶನಿ ಅನುಗ್ರಹಕ್ಕೆ ಭಕ್ತರು ಮುಂದಾಗಿದ್ದಾರೆ. ಶನಿ ಮಹಾತ್ಮನಿಗೆ ಶ್ರೇಷ್ಠ ದಿನ ಹಾಗೂ ಶನೇಶ್ವರನ ಜನ್ಮದಿನ. 7ವರೆ ಶನಿ, ಅಷ್ಟಮ ಶನಿ ಎಲ್ಲ ದೋಷಗಳು ನಿವಾರಣೆ ಆಗೋಕೆ ಇದು ಪ್ರಸಕ್ತ ಕಾಲ. ಜೀವನದ ಕಷ್ಟಗಳು ದೂರವಾಗಿ ಆ ಕಷ್ಟಗಳಿಗೆ ಪರಿಹಾರಕ್ಕೆ ವಿಶೇಷ ಪೂಜೆಯನ್ನ ಭಕ್ತರು ಸಲ್ಲಿಸ್ತಾರೆ. ಬೆಳಗ್ಗೆಯಿಂದ ಸರತಿ ಸಾಲಲ್ಲಿ ನಿಂತು ಭಕ್ತರು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಬೆಂಗಳೂರಿನ ಶನಿ ದೇಗುಲದಲ್ಲಿ ಯಾವ ರೀತಿಯಾಗಿ ಭಕ್ತರ ದಂಡು ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜಾ ಕೈಂಕರ್ಯವನ್ನು ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಶನೇಶ್ವರ ಅಮಾವಾಸ್ಯೆ ಅದು ಶನಿವಾರದಂದು ಬರೋದು ತುಂಬ ಅಪರೂಪ ಮತ್ತು ವಿಶೇಷ. ಇವತ್ತು ಶನಿಯ ಜನ್ಮದಿನಾಚರಣೆ ಕೂಡ ಆಗಿರೋದ್ರಿಂದ ತುಂಬ ವಿಭಿನ್ನವಾಗಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತಾ ಇದೆ. ಭಕ್ತರು ಕೂಡ ಶನಿ ದೋಷ ನಿವಾರಣೆಗಾಗಿ ಬೆಳ್ಳಂಬೆಳಗ್ಗೆ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರ್ಬೋದು ದೇವರಿಗೆ ಯಾವ ರೀತಿಯಾಗಿ ಪೂಜೆಯನ್ನು ಅರ್ಚಕರು ಸಲ್ಲಿಸ್ತಿದ್ದಾರೆ ಅಂತೇಳಿ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂಥ ನವರಂಗ್ನ ಶನಿ ಟೆಂಪಲ್ನ ಶನಿ ದೇಗುಲದ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಎಸ್, ನವರಂಗ್ನ ಶನಿ ದೇಗುಲದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನಿಜಕ್ಕೂ ಕೂಡ ಇದೊಂದು ವಿಶೇಷ ದಿನ. ಹಾಗೆಯೇ ದೇವಸ್ಥಾನದಲ್ಲಿ ಯಾವ ರೀತಿಯಾದ ಪೂಜೆ ಪುನಸ್ಕಾರಗಳು ಸಾಗ್ತಾ ಇದೆ, ಭಕ್ತಾದಿಗಳ ದಂಡು ಯಾವ ರೀತಿಯಾಗಿ ದೇವಸ್ಥಾನಕ್ಕೆ ಬರ್ತಾ ಇದೆ, ಮಾಹಿತಿಯನ್ನು ಕೊಡೋದಾದ್ರೆ. ಸಂಪತ್ತು ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಕೂಡ ಶನಿಮಹಾತ್ಮ ದೇವಸ್ಥಾನಕ್ಕೆ ಹರಿದು ಬರ್ತಾ ಇದ್ದಾರೆ. ಸಾಕಷ್ಟು ಜನ ಏನಂದ್ರೆ ಇವತ್ತು ವಿಶೇಷ ಏನಂತಾರೆ 13 ವರ್ಷಗಳ ನಂತರ ಏನು ಅಮಾವಾಸ್ಯೆ, ಅದೇ ರೀತಿಯಲ್ಲೂ ಕೂಡ ಶನಿಮಹಾತ್ಮನ ಜನ್ಮ ದಿನಾಚರಣೆ ಎರಡೂ ಕೂಡ ಒಟ್ಟಿಗೆ ಬಂದಿರೋದು ಇದರ ವಿಶೇಷ. ಹೀಗಾಗಿ ಶನಿ ದೋಷ ಏನಿದ್ರು ಕೂಡ ಇವತ್ತು ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಭಕ್ತರು ನಂಬಿಕೆಯಿಂದ ಬಹಳ ಭಕ್ತಿಪೂರ್ವಕವಾಗಿ ಸಾಕಷ್ಟು ಜನ ಬೆಳಗ್ಗೆ 5 ಗಂಟೆಯಲ್ಲಿ ಕೂಡ ಬಂದು ವಿಶೇಷವಾಗಿ ಆ ಶನಿ ದೋಷವನ್ನ ಮಾಡಿಸ್ಕೊಳ್ಳೋದಕ್ಕೆ ವಿಶೇಷವಾದಂತಹ ಅಭಿಷೇಕ ಆಗಿರ್ಬೋದು, ಎಳ್ಳು ಎಣ್ಣೆ ಶನಿಮಹಾತ್ಮನಿಗೆ ಸಾಕಷ್ಟು ಪ್ರೀತಿ. ಅದೇ ರೀತಿಯಲ್ಲಿ ಕೂಡ ವಿಶೇಷವಾಗಿ ಎಳೆನೀರು ಅಭಿಷೇಕವನ್ನು ಕೂಡ ಮಾಡೋದಕ್ಕೆ ಸಾಕಷ್ಟು ಜನ ಭಕ್ತರು ಕೂಡ ಮುಂದಾಗಿದ್ದಾರೆ. ಏನು ನವರಂಗ್ನಲ್ಲಿರುವಂತಹ ದೇವಾಲಯ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಆ ಒಂದು ವಿಶೇಷವಾಗಿರುವಂತಹ ದೇವಸ್ಥಾನದ ಬಳಿ ಏನು ಕಿಲೋಮೀಟರ್ ಗಟ್ಟಲೆ ಸಾಕಷ್ಟು ಜನ ಭಕ್ತರು ಬೆಳಗ್ಗೆಯಲ್ಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಅರಿಕೆಯನ್ನ ಈಡೇರಿಸೋದಕ್ಕೆ, ಅದೇ ರೀತಿ ಕೂಡ ಎಳ್ಳು ಬತ್ತಿ ಹಚ್ಚಿ ವಿಶೇಷವಾಗಿ ಅರಿಕೆಯನ್ನ ಮಾಡ್ತಾರೆ. ಇಲ್ಲಿ ಏನು ಹೋಮ ಕುಂಡ ನಡೀತದೆ, ಆ ಹೋಮದಲ್ಲಿ ಆ ಎಳ್ಳು ಬತ್ತಿಯನ್ನ ಹಾಕುವುದು. ಅದೇ ರೀತಿಯಲ್ಲೂ ಕೂಡ ಏನು ಶನಿ ಮಹಾತ್ಮನಿಗೆ ಎಳ್ಳಿನ ಎಣ್ಣೆಯ ಅಭಿಷೇಕವನ್ನ ಮಾಡೋದು, ಅದ್ರ ಜೊತೆ ಎಳ್ನೀರು ಅಭಿಷೇಕ, ರುದ್ರಾಭಿಷೇಕ, ಈ ರೀತಿಯಾಗಿ ವಿಶೇಷವಾದಂತಹ ಅಲಂಕಾರಗಳನ್ನು ಕೂಡ ಮಾಡಲಾಗಿದೆ. ವಿಶೇಷವಾದಂತಹ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಕಾರಣದಿಂದಾಗಿ ಏನು ಶನಿ ಮಹಾತ್ಮನ ಅನುಗ್ರಹಣೆಗಾಗಿ ಸಾಕಷ್ಟು ಜನ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಆ ಭಕ್ತಿಯಿಂದ ನಿಂತಿದ್ದಾರೆ. ಒಂದಷ್ಟು ಜನ ಭಕ್ತರನ್ನು ಕೂಡ ಮಾತಾಡ್ತಿದ್ದೀನಿ. ಎಲ್ಲಿಂದ ಬರ್ತಿದ್ದಾರೆ, ಎಷ್ಟು ವರ್ಷದಿಂದ ಬರ್ತಿದ್ದಾರೆ, ಏನ್ ಅನ್ಸುತ್ತೆ ಅಂತ. ಮೇಡಮ್, ಎಲ್ಲಿಂದ ಬರ್ತಾ ಇದ್ದೀರಾ, ಏನ್ ಅನ್ಸ್ತಿದೆ, ಎಷ್ಟೊತ್ತಿಂದ ಇದ್ರಿ ಇಲ್ಲಿ? ಕಮಲಾನಗರಿಂದ ಬರ್ತಿದೀವಿ ಸರ್. ನಾವು ಸುಮಾರು ಒಂದು 20 ವರ್ಷದ ಮೇಲಿಂದ ಬರ್ತಾ ಇದೀವಿ. ಎವ್ರಿ ಸ್ಯಾಟರ್ಡೇಸ್ ಬರ್ತೀವಿ. ಮೇಡಮ್, ಇವತ್ತಿನ ವಿಶೇಷತೆ ಏನು, ಏನ್ ಅನ್ಸ್ತಿದೆ? ದೇವಸ್ಥಾನಕ್ಕೆ ಬಂದಿದ್ರಲ್ಲ, ಖುಷಿ ಆಗ್ತಿದೆ. ಸರ್, ತಾವು ಕುಟುಂಬದ ಸಮೇತ ಬಂದಿರೋ ದೇವಸ್ಥಾನಕ್ಕೆ ಏನ್ ಅನ್ಸುತ್ತೆ? ನಮ್ದು ಊರು ಅಂಕೋಲ, ಉತ್ತರ ಕನ್ನಡ, ಅಲ್ಲಿದ್ದಾರೆ. ನಾವು ಇಲ್ಲಿ ಬ್ಯಾಚುಲರ್ ಇರೋದು. ಈ ದೇವಸ್ಥಾನ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ಏನು ಕುಂಭರಾಶಿ ಅಲ್ವಾ, ಅದೇ ಟಿವಿಲೆಲ್ಲ ನೋಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಹಾಕೋಣ ಅಂತ ಬಂದಿದ್ದೀವಿ ಸರ್. ಹೌದಾ, ಅಷ್ಟೇ. ಇನ್ನು ವಯಸ್ಸಾದವ್ರು ಕೂಡ, ಅವರು ಕೂಡ ಸಾಕಷ್ಟು ಜನ ಬರ್ತಿದ್ದಾರೆ ದೇವಸ್ಥಾನಕ್ಕೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಮೇಡಮ್, ಏನ್ ಅನ್ಸ್ತಿದೆ? ಇವತ್ತು ಎಷ್ಟೊತ್ತಿಂದ ಕ್ಯೂನಲ್ಲಿ ನಿಂತಿದ್ರಿ? ಆಗ್ಲೇ 1 ಅವರ್ ಆಗಿದೆ ಸರ್. ಬಂದು 1 ಅವರಿಂದ ನಿಂತಿದ್ದೀವಿ. ಏನ್ ಅರ್ಕೆ ಹೊತ್ಕೊಂಡಿದ್ದಾರೆ ದೇವರಿಗೆ? ಎಲ್ಲ ಚೆನ್ನಾಗಾಗ್ಲಿ, ಬಂದಿರೋ ಕಷ್ಟ ಎಲ್ಲ ನಿವಾರಣೆ ಆಗ್ಲಿ ಅಂತ. ಪ್ರತಿ ಶನಿವಾರ ಬಂದು ಹೋಗ್ತೀವಿ, ನಿವಾರಣೆ ಆಗ್ಲಿ ಅಂತ.
ಇನ್ನು ಶಾಲಾ ಕಾಲೇಜು ರಜೆ ಇರೋದ್ರಿಂದ ಒಂದಷ್ಟು ಜನ ಪೋಷಕರು ಕೂಡ ಮಕ್ಕಳ ಜೊತೆ ಕೂಡ ಬಂದಿರೋ ಪುಟ್ಟ ಮಕ್ಕಳನ್ನು ಕೂಡ ಆ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತಿದ್ದಾರೆ. ಅವ್ರನ್ನ ಕೂಡ ಕೇಳೋಣ. ಸರ್, ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಬರ್ತಿದ್ರೆ ಏನ್ ಅನಿಸ್ತಿದೆ? ಎಷ್ಟೊತ್ತಿಂದ ಕ್ಯೂನಲ್ಲಿ ನಿಂತಿದ್ರಿ? ಸರ್, ಈಗ 3/4 ಗಂಟೆಯಿಂದನೇ ಇಲ್ಲೇ ನಿಂತ್ಕೊಂಡಿದ್ದೀವಿ. ಈಗ ಮಕ್ಕಳನ್ನ ಕಟ್ಕೊಂಡು ನಿಂತ್ಕೊಂಡಿದ್ದೀವಿ. ನಾವು ವಿಜಯನಗರ ಡಿಸ್ಟಿಕ್ಕಿಂದ ಬಂದಿದ್ವಿ. ಅದೇ ರಜಕ್ಕೆ ನಮ್ಮ ಚಿಕ್ಕಪ್ಪರ ಮನೆಗೆ ಬಂದಿದ್ವಿ. ಅವ್ರು ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಇಲ್ಲೇ ಕೇತ್ಮಾರ್. ತುಂಬ ರಶ್ ಇದೆ. ಅದೇ ರಶ್ ಇದೆ. ಎಷ್ಟೊತ್ತಿಂದ ಕ್ಯೂನಲ್ಲಿ ನಿಂತಿದ್ರಿ? 3/4 ಗಂಟೆಯಿಂದನೇ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಏನ್ ಅನಿಸ್ತಿದೆ? ಖುಷಿ ಆಗ್ತಿದೆ ಸರ್. ಖುಷಿ ಆಗ್ತಿದ್ಯಾ? ಏನ್ಮಾ, ನೀವು ಭಾರಿ ಆರಕೆ ಹೊತ್ಕೊಂಡಿದ್ದೀರಾ? ಏನಿಲ್ಲ, ತುಂಬ ಹೊತ್ತಾಯ್ತು. ನಾವು 3/4 ತಾಸು ಆಯ್ತು ದೇವಸ್ಥಾನಕ್ಕೆ. ಇವತ್ತು ಅಮಾವಾಸ್ಯೆ ಅಂತ ಬಂದಿದ್ದೀವಿ. ಓಕೆ, ಓಕೆ. ಸಂಪತ್ತು ಏನು 1 ಕಿಲೋಮೀಟರ್ ವರೆಗೂ ಕೂಡ ಆ ನವರಂಗ್ ಬಳಿ ಏನು ಸರ್ತಿ ಸಾಲಿನಲ್ಲಿ ನಿಂತು ಭಕ್ತರು ಸಾಕಷ್ಟು ಜನ ಬಂದು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಿದ್ದಾರೆ. ಅಮಾವಾಸ್ಯೆ ಒಂದು ಕಡೆ, ಮತ್ತೊಂದು ಕಡೆ ಶನಿಮಾತ್ಮನ ಜನ್ಮ ದಿನಾಚರಣೆ ಎರಡು ಒಟ್ಟಿಗೆ ಇರೋದ್ರಿಂದ ವಿಶೇಷವಾಗಿ ಶನಿ ದೋಷದ ಪೂಜೆ, ಅದೇ ರೀತಿಯಲ್ಲೂ ಕೂಡ ಶನಿ ಮಹಾತ್ಮನ ಆರಾಧನೆಯನ್ನ ಮಾಡ್ತಿದ್ದಾರೆ. ತಮ್ಮ ಇಷ್ಟ ಬಂದಂತೆ ಒಂದಷ್ಟು ಜನ 501 ರೂಪಾಯಿ ಕಾಣಿಕೆಯನ್ನು ಕೊಟ್ಟು, ಒಂದಷ್ಟು ಜನ 101 ರೂಪಾಯಿಯನ್ನು ಕೊಟ್ಟು ಶನಿ ದೋಷವನ್ನು ನಿವಾರಣೆ ಮಂತ್ರವನ್ನು ಕೂಡ ಪಠಣೆಯನ್ನು ಮಾಡಿಕೊಂಡು ಸಾಕಷ್ಟು ಜನ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಕೂಡ ಎಲ್ಲರೂ ಸಲ್ಲಿಸ್ತಿದ್ದಾರೆ. ಒಂದಷ್ಟು ಜನ ಅಸಮಾಧಾನ ಕೂಡ ಹೊರಾಗ್ತಿದ್ದಾರೆ. ಯಾಕಂತಂದ್ರೆ ಬೆಳಗ್ಗೆ 5 ಗಂಟೆಯಿಂದ ಕೂಡ ನಿಂತರೂ ಕೂಡ ಶನಿಮಾತ್ಮನ ದರ್ಶನ ಮಾಡೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ. ದೇವಾಲಯ ಕೂಡ ಚಿಕ್ಕದು, ಆದರೂ ಕೂಡ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಒಳ್ಳೆ ವಿಶೇಷ ಪೂಜೆ ಪುನಸ್ಕಾರನ ಮಾಡ್ತಾರೆ. ಇಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿಕೊಂಡ್ರೆ ದೇವರು ನಮ್ಮ ಏನು ನಮ್ಮ ಬೇಡಿಕೆಗಳೇನಿತ್ತು ಅವೆಲ್ಲವನ್ನು ಕೂಡ ಈಡೇರಿಸ್ತಾನೆ ಅನ್ನೋದು ನಂಬಿಕೆ. ಈ ಕಾರಣದಿಂದಾಗಿ ಭಕ್ತರು ಸರ್ತಿ ಸಾಲಿನಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಬಂದು ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ. ಇದೇ ರೀತಿಯಂತ ಏನು ಕ್ಯೂ, ಅದೇ ರೀತಿಯಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಏನು ಬೆಂಗಳೂರಿನಲ್ಲಿ ಶನಿಮಾತ್ಮ ದೇವಸ್ಥಾನ ಅಂದ್ರೆ ಸಾಕು, ಸುಬೇದರ ಪಾಳ್ಯ, ಏನು ನವರಂಗ್ ಏನು ಸಿಗ್ನಲ್ ಇರುವಂಥ ಶನಿಮಾತ್ಮ ದೇವಸ್ಥಾನ, ಮತ್ತೆ ಮಾಗಡಿ ರೋಡ್ ಟೋಲ್ ಗೇಟ್ ಅಲ್ಲಿರುವಂಥ ವಿಜಯನಗರದಲ್ಲಿರುವಂಥ ಹಳ್ಳಿ ಶನಿಮಾತ್ಮ ದೇವಸ್ಥಾನ, ಈ 3 ದೇವಾಲಯ ಬೆಂಗಳೂರಲ್ಲಿ ಸಾಕಷ್ಟು ಪ್ರಸಿದ್ಧಿಯಾಗಿರೋದ್ರಿಂದ ಇದೇ ರೀತಿಯಂತ ಪರಿಸ್ಥಿತಿ, ಇದೇ ರೀತಿಯಂತ ಭಕ್ತ ಸಾಗರ ಏನು ಶನಿಮಾತ್ಮ ದೇವಸ್ಥಾನದ ಕಡೆ ಬರ್ತಿದ್ದಾರೆ. ರಾತ್ರಿ 10 ಗಂಟೆವರೆಗೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರ, ಭಜನಾ ಕಾರ್ಯಕ್ರಮ, ವಿಶೇಷವಾದಂಥ ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗ ಎಲ್ಲವೂ ಕೂಡ ಏರ್ಪಡಿಸಲಾಗಿದೆ. ಈ ಕಾರಣದಿಂದಾಗಿ ಭಕ್ತರು ಕೂಡ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.